ಶಾಸಕ ಮತ್ತು ಮಾಜಿ ಸಚಿವ ಎಚ್.ವೈ. ಮೇಟಿ ಇನ್ನಿಲ್ಲ. ಅನಾರೋಗ್ಯದಿಂದ ಕೊನೆಯುಸಿರೆಳೆದಿದ್ದಾರೆ ಎಚ್.ವೈ. ಮೇಟಿ. ಸಿಎಂ ಸಿದ್ದರಾಮಯ್ಯ ಅವರ ಪರಮಾಪ್ತ ಶಾಸಕರಲ್ಲಿ ಗುರುತಿಸಿಕೊಂಡಿದ್ದಂಥವರು ಮೇಟಿ. 79 ವರ್ಷ ವಯಸ್ಸಾಗಿತ್ತು. ಇದೀಗ ಕೊನೆಯುಸಿರೆಳೆದಿದ್ದಾರೆ ಅನಾರೋಗ್ಯದಿಂದ. ವಯೋಸಹಜ ಕಾಯಿಲೆಯಿಂದ ಅವರಿಗೆ 79 ವರ್ಷ ವಯಸ್ಸು ಬೇರೆ ಆಗಿತ್ತು. ಅನಾರೋಗ್ಯದಿಂದ ಆಸ್ಪತ್ರೆಗೂ ಕೂಡ ಮೇಟಿ ಅವರು ಇತ್ತೀಚೆಗೆ ದಾಖಲಾಗಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ ಎಚ್.ವೈ. ಮೇಟಿ. ಓಕೆ, 79 ವರ್ಷ. 2013ರಲ್ಲಿ ಸಚಿವರಾಗಿದ್ದರು ಎಚ್.ವೈ. ಮೇಟಿ. ಸಿದ್ದರಾಮಯ್ಯ ಸಂಪುಟದಲ್ಲಿ ಅಬಕಾರಿ ಸಚಿವರು ಕೂಡ ಆಗಿದ್ರು. ಅನಾರೋಗ್ಯದಿಂದ ಬಳಲ್ತಾ ಇದ್ದ ಎಚ್.ವೈ. ಮೇಟಿ ಅವರು ಇನ್ನಿಲ್ಲ. 80 ವರ್ಷ ವಯಸ್ಸಾಗಿತ್ತು ಅವರಿಗೆ. ಶಾಸಕರಾಗಿದ್ದಂಥವರು ಮತ್ತು ಮಾಜಿ ಸಚಿವರು ಕೂಡ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದವರು ಇತ್ತೀಚೆಗೆ ಖಾಸಗಿ ಆಸ್ಪತ್ರೆಗೂ ಕೂಡ ದಾಖಲಾಗಿದ್ರು. ಆದರೆ ಚಿಕಿತ್ಸೆ ಕೈ ಹಿಡಿದಿಲ್ಲ, ಕೊನೆ ಉಸಿರೆಳೆದಿದ್ದಾರೆ. ಸಿದ್ದರಾಮಯ್ಯ ಅವರ ಪರಮಾಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದಂಥವರು ಇದೇ ಎಚ್.ವೈ. ಮೇಟಿ ಅವರು. ಸೇಮ್ ಸಿದ್ದರಾಮಯ್ಯ ಅವರ ಹಾದಿಯೇ ಜೆಡಿಎಸ್ನಿಂದ ಈ ಕಡೆ ಕಾಂಗ್ರೆಸ್ಗೆ ಬಂದಂಥವರು ಎಚ್.ವೈ. ಮೇಟಿ. 80 ವರ್ಷ ವಯಸ್ಸಾಗಿತ್ತು. 2013ರಲ್ಲಿ ಸಚಿವರು ಕೂಡ ಆಗಿದ್ರು. ಈಗ ಶಾಸಕರಾಗಿದ್ರು. ಸಿದ್ದರಾಮಯ್ಯ ಸಂಪುಟದಲ್ಲಿ ಅಬಕಾರಿ ಸಚಿವರಾಗಿದ್ರು ಈ ಮೇಟಿ ಅವರು. ಇದೀಗ 80 ವರ್ಷ ವಯಸ್ಸಾಗಿದ್ದ ಮೇಟಿ ಅವರು ಇನ್ನಿಲ್ಲ ಅನ್ನುವ ಸುದ್ದಿ ಈಗ ತಾನೇ ಸಿಗ್ತಾ ಇದೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ಮೇಟಿ ಅವ್ರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಸಿದ್ದರಾಮಯ್ಯ ಅವರು ಕೂಡ ಅವ್ರನ್ನ ವಿಚಾರಿಸುವಂತಹ ಕೆಲಸವನ್ನ ಮಾಡಿದ್ರು. ಹೇಗಿದ್ದೀರಾ, ಏನು ಎತ್ತ ಅಂತ. ಆಮೇಲೆ ಇನ್ನೊಂದು ಅಂದ್ರೆ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದ ಶಾಸಕರಲ್ಲಿ ಎಚ್.ವೈ. ಮೇಟಿ ಕೂಡ ಒಬ್ರು. ಇತ್ತೀಚಿನ ಫೋಟೋವನ್ನ ಗಮನಿಸ್ತಾ ಇದ್ದೀರಿ. ಖುದ್ದಾಗಿ ಸಿಎಂ ಸಿದ್ದರಾಮಯ್ಯ ಅವರೇ ಮೇಟಿ ಅವ್ರ ಅಂದ್ರೆ ಆಸ್ಪತ್ರೆಗೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಮಾತನಾಡಿಸ್ಕೊಂಡು ಬರುವಂತಹ ಕೆಲಸವನ್ನ ಮಾಡಿದ್ರು. ವಯಸ್ಸಾಗಿತ್ತು, 80 ವರ್ಷ ವಯಸ್ಸಾಗಿತ್ತು. ಕಾಯಿಲೆಯಿಂದ ಬಳಲ್ತಾ ಇದ್ದ ಮೇಟಿ ಅವರು ಚಿಕಿತ್ಸೆ ಕೈ ಹಿಡಿಯದೆ ಅಥವಾ ಚಿಕಿತ್ಸೆಗೆ ಸ್ಪಂದಿಸದೆ ಕೊನೆ ಉಸಿರೆಳೆದಿದ್ದಾರೆ. ಮೊದಲ ಬಾರಿಗೆ 1989ರಲ್ಲಿ ರಾಜಕೀಯಕ್ಕೆ ಪ್ರವೇಶ ಮಾಡ್ತಾರೆ. ಜನತಾ ಪಕ್ಷದಿಂದ ರಾಜಕೀಯಕ್ಕೆ ಪಾದಾರ್ಪಣೆಯಾಗುತ್ತೆ. ಗುಳೇದಗುಡ್ಡ ಕ್ಷೇತ್ರದಿಂದ MLA ಆಗಿ ಮೊದಲ ಬಾರಿಗೆ ಆಯ್ಕೆ ಕೂಡ ಆಗ್ತಾರೆ. 94ರಲ್ಲಿ ಜನತಾದಳದಿಂದ ಸ್ಪರ್ಧಿಸಿ ಪುನಃ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಅಂದರೆ ಹತ್ತತ್ರ 30 ವರ್ಷಗಳ ಹಿಂದೆ 1994ರಲ್ಲಿ ಜನತಾದಳದಿಂದ ಸ್ಪರ್ಧೆ ಮಾಡಿ ಅಗೈನ್ MLA ಆಗಿ ಆಯ್ಕೆ ಆಗ್ತಾರೆ. ದೇವೇಗೌಡರ ಸಂಪುಟದಲ್ಲೂ ಕೂಡ ಮಿನಿಸ್ಟರ್ ಆಗಿದ್ದಂಥವರು ಮೇಟಿ ಅವರು. ಸಿದ್ದರಾಮಯ್ಯ ಸಂಪುಟದಲ್ಲಿ ಮಾತ್ರ ಅಲ್ಲ, JDSನಲ್ಲಿದ್ದಾಗ ಅಂದರೆ ಈಗ ದೇವೇಗೌಡರ ಸಂಪುಟದಲ್ಲೂ ಕೂಡ ಮಿನಿಸ್ಟರ್ ಆಗಿ ಹೆಗ್ಗಳಿಕೆಯನ್ನು ಗಳಿಸಿದಂಥವರು. ಸಚಿವರಾಗಿದ್ದಾಗಲೇ 1996ರಲ್ಲಿ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರೆ. ಬಟ್ ಲೋಕಸಭಾ ಚುನಾವಣೆ ಈಗ ಆಮೇಲೆ 98ರಲ್ಲಿ ಮತ್ತೊಂದು ಸಲ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ. ಬಟ್ ಆಗ ಸೋತಿರ್ತಾರೆ. 99ರಲ್ಲಿ JDSನಿಂದ ವಿಧಾನಸಭಾ ಚುನಾವಣೆಯಲ್ಲಿ ಗುಳೇದಗುಡ್ಡದಿಂದ ಕಂಟೆಸ್ಟ್ ಮಾಡಿರ್ತಾರೆ. ಅಲ್ಲೂ ಕೂಡ ಸೋಲಾಗುತ್ತೆ. ಆ ಟೈಮ್ನಲ್ಲಿ ಒಂದು ರೀತಿ ಇವರಿಗೆ ಸರಣಿ ಸೋಲುಗಳಾಗ್ತಾ ಇರುತ್ತೆ. 2004ರಲ್ಲಿ ಮತ್ತೆ ಕಂಟೆಸ್ಟ್ ಮಾಡಿ ಗೆಲುವು ಸಾಧಿಸ್ತಾರೆ JDSನಿಂದ. 2008ರಷ್ಟೊತ್ತಿಗೆ ಕಾಂಗ್ರೆಸ್ ಕಡೆಗೆ ಬರ್ತಾರೆ. ಬಾಗಲಕೋಟೆಯಲ್ಲಿ ಕಂಟೆಸ್ಟ್ ಮಾಡ್ತಾರೆ, ಸೋಲ್ತಾರೆ. ಓಕೆ, ಇರಲಿ, ವಿಪರೀತ ದೊಡ್ಡ ರಾಜಕೀಯ ಹಿನ್ನೆಲೆಯೇ ಇದೆ ಮೇಟಿ ಅವರಿಗೆ. ಸಿದ್ದರಾಮಯ್ಯ ಆಪ್ತರಲ್ಲಿ ಗುರುತಿಸ್ಕೊಂಡಿದ್ದಂಥವರೊಬ್ಬರು. ಬಟ್ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. 80 ವರ್ಷ ವಯಸ್ಸಾಗಿತ್ತು ಅವ್ರಿಗೆ. ಓಕೆ, ಇದೀಗ ಸಂಜೆ ಬೆಂಗಳೂರಿನಿಂದ ಬಾಗಲಕೋಟೆಗೆ ಅಥವಾ ಅವರ ಹುಟ್ಟೂರಿಗೆ ಪಾರ್ಥಿವ ಶರೀರವನ್ನು ರವಾನೆ ಮಾಡ್ತಾರೆ. ಹುಟ್ಟೂರು ತಿಮ್ಮಾಪುರದಲ್ಲಿ ನಾಳೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯಕ್ರಿಯೆ ಆಗುತ್ತೆ. ಅಂತಿಮ ದರ್ಶನದ ಬಳಿಕ ಅಂತ್ಯಕ್ರಿಯೆಯನ್ನು ನೆರವೇರಿಸ್ತಾರೆ. ಎಚ್.ವೈ. ಮೇಟಿ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಅವರ ಅತ್ಯಪ್ತ ಬಣದಲ್ಲೇ ಗುರುತಿಸಿಕೊಂಡಿದ್ದಂಥವರು ಮೇಟಿ ಅವರು. ಮೈಸೂರಿನಿಂದಲೇ ಸಂತಾಪವನ್ನು ಸೂಚಿಸಿದ್ದಾರೆ. ಇತ್ತೀಚೆಗೆ ಜಯನಗರದ ಆಸ್ಪತ್ರೆಯಿಂದ ಅಂದರೆ ಈಗ ಏನು ಅಡ್ಮಿಟ್ ಮಾಡಿದ್ರು, ಅಲ್ಲಿಗೆ ಹೋಗಿ ವಿಚಾರಿಸುವ ಕೆಲಸವನ್ನು ಕೂಡ ಇದೇ ಸಿದ್ದರಾಮಯ್ಯ ಅವರು ಮಾಡಿದ್ರು. ಬಟ್ ಈಗ ಈ ಸುದ್ದಿ ಕೇಳ್ತಾ ಇದ್ದಂತೆ ಬಹಳ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ.